ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಹುಚ್ಚೆಳ್ಳು ಪುಡಿ ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಮೀಡಿಯಮ್ ಸೈಜಷ್ಟು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀವಿ, 2 ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ 5ರಿಂದ 6, ಕರಿಬೇವು ಸ್ವಲ್ಪ, ಮತ್ತು ಹುಚ್ಚೆಳ್ಳು 1 ಕಪ್ ತೊಗೊಂಡಿದ್ದೀವಿ, 1 kg ಅಷ್ಟು ಅವರೆಕಾಳು ತೊಗೊಂಡಿದ್ದೀವಿ. ಇದೆಲ್ಲ ನಾವು ಪಲ್ಯಕ್ಕೆ ತೊಗೊಂಡಿರೋ ಸಾಮಗ್ರಿಗಳು. ಉಪ್ಸಾರಿಗೆ ಏನೇನು ಬೇಕೋ ಸಾಮಗ್ರಿಗಳನ್ನ ನೋಡೋಣ. ಬೆಳ್ಳುಳ್ಳಿ 1, ಮೀಡಿಯಮ್ ಸೈಜ್ ಈರುಳ್ಳಿ 1, ಜೀರಿಗೆ 1 ಚಮಚ, ಮೆಣಸು ಅರ್ಧ ಸ್ಪೂನು, ಒಣಮೆಣಸಿನ್ಕಾಯಿ 10, ತೆಂಗಿನಕಾಯಿ ತುರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಟೊಮೆಟೊ 1. ಇವಾಗ ಹುಚ್ಚೆಳ್ಳು ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪ್ಯಾನು ಸ್ಟವ್ ಮೇಲೆ ಇಕ್ಕಿ ಹುಚ್ಚೆಳ್ಳನ್ನ ಹಾಕ್ಕೊತಾ ಇದ್ದೀವಿ ನೋಡಿ. ಮತ್ತು ಇದು ಎಳ್ಳು ಥರನೇ, ಹುಚ್ಚೆಳ್ಳು ಎಳ್ಳು ಥರನೇ. ಅದು ಯಾವ ರೀತಿ ನೀವು ಎಳ್ಳನ್ನ ಯಾವ ರೀತಿ ಹುರ್ಕೊತೀರೋ ಅದಕ್ಕೆ ಹುರ್ಕೊಂಡ್ರೆ ಸಾಕು. ಇದನ್ನು ಚಿಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಕ್ಕಿ ಹುರ್ಕೊಳ್ಳಿ, ಜಾಸ್ತಿ ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕು. ಇವಾಗ ಅವರೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಒಂದು ಅರ್ಧ ಆಗೋಷ್ಟು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಸ್ವಲ್ಪ ನೀರು ಕಾದಿದೆ. ಇವಾಗ ಅವರೆಕಾಳು ಹಾಕಿ ನಾವು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಉಪ್ಸಾರಿಗೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಮತ್ತು ಜೀರಿಗೆ ಮೆಣಸು ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋಷ್ಟು ನಾವು ಹುರ್ಕೊಂಡ್ರೆ ಸಾಕು. ಈರುಳ್ಳಿ ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಳ್ಳಿ. ಇವಾಗ ನಾವು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ, ಮತ್ತು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹುಣಸೆಹಣ್ಣು ಹಾಕ್ಕೊಂಡು. ಇವಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀವಿ. ನಾವು ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ನಿಮಗೆ ಟೊಮೊಟೊ ಏನು ಬೇಕಾಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಯಾಕಂದರೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಇವಾಗ ಕೊನೆಗೆ ನೋಡಿ ಈ ರೀತಿ ಹುರ್ಕೊಳ್ಳಿ. ಇವಾಗ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸಿಟ್ಕೊಳ್ಳೋಣ. ಅವರೆಕಾಳನ್ನ ಇಕ್ಕಿ 10 ನಿಮಿಷ ಆಯಿತು. ಇವಾಗ ಅದ್ರ ಜೊತೆಗೆ ನಾವು ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀವಿ. ಕುಂಬಳಕಾಯಿನ ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ತಟ್ಟೆ ಮುಚ್ಚಿ ನಾವು 10 ನಿಮಿಷ ಬೇಯಿಸ್ಕೊಳ್ಳೋಣ. ನೆಕ್ಸ್ಟು ಹುರಿದಿರೋ ಹುಚ್ಚೆಳ್ಳನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ಸಾಕು. ಅವರೆಕಾಯಿ ಮತ್ತು ಕುಂಬಳಕಾಯಿ ನಾವು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ, ಇವಾಗ ಅದು ಬೆಂದಿದೆ. ಇದನ್ನು ಒಂದು ಸ್ಟೀಮರ್ಗೆ ಹಾಕಿ ನಾವು ಸೋದಿಸ್ಕೊಳ್ಳೋಣ. ನೆಕ್ಸ್ಟು ಇವಾಗ ನಾವು ಸಾರಿಗೆ ನಾವು ಹುರಿದಿಟ್ಕೊಂಡಿರೋ ಮಸಾಲೆ ಜೊತೆಗೆ 2 ಸ್ಪೂನಷ್ಟು ಹುಚ್ಚೆಳ್ಳು ಪುಡಿನ ಹಾಕಿ ಸೇರಿಸ್ಕೊಬೇಕು. ಇದ್ರ ಜೊತೆಯಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅವರೆಕಾಯಿ ಮತ್ತು ಕುಂಬಳಕಾಯಿ ಕೂಡ ಸೇರಿಸ್ಕೊಂಡು ಇವಾಗ ನಾವು ರುಬ್ಕೊಬೇಕು. ನೋಡಿ ಮಸಾಲೆನ ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕು, ಜಾಸ್ತಿ ಸಾಫ್ಟಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ನಮ್ಮ ವಿಡಿಯೋನ ಯಾರ್ಯಾರು ಶೇರ್ ಮಾಡ್ದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಂತರ ನಾವು ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀವಿ, ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಕರಿಬೇವನ್ನ ಹಾಕ್ಕೊಂಡು ಈರುಳ್ಳಿನ ಸಹ ಅದ್ರ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ನಾವು ರುಬ್ಕೊಳ್ಳೋಣ. ಜಾಸ್ತಿ ಏನು ಈರುಳ್ಳಿ ಬೇಯಿಸೋದು ಬೇಕಾಗಿಲ್ಲ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಕೊನೆಗೆ ನೋಡಿ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀವಿ. ಮತ್ತು ನಾವು ಅದಕ್ಕೆ ಆಲ್ರೆಡಿ ನಾವು ಉಪ್ಪಾಕಿನೇ ಬೇಯಿಸ್ಕೊಂಡಿರ್ತೀವಿ. ಇವಾಗೇನು ಉಪ್ಪಾಕೋ ಅವಶ್ಯಕತೆ ಏನಿರಲ್ಲ. ನೋಡಿ ಹುಚ್ಚೆಳ್ಳು ಪುಡಿನ ನಾವೇನು ರುಬ್ಬಿಟ್ಕೊಂಡಿದ್ವೋ, ಪುಡಿ ಮಾಡಿಟ್ಕೊಂಡಿದ್ವೋ ಅದನ್ನು ಕೊನೆಗೆ ಸೇರಿಸ್ಕೊಂಡು ನಾವು ಕಲಿಸ್ಕೊಂಡು 1-2 ಕಲಿಸಿದ್ರೆ ಸಾಕು. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ರುಬ್ಬಿಕ್ಕಿರೋ ಮಸಾಲೆನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ಒಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ನಮಗೆ ಅಷ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಅವರೆಕಾಳು ಮತ್ತು ಕುಂಬಳಕಾಯಿ ನೀರನ್ನ, ಅದೇ ನೀರನ್ನ ನಾವು ಸೇರಿಸ್ಕೊತಾ ಇದ್ದೀವಿ.
ಸೇರಿಸ್ಕೊಂಡು ನಮಗೆ ಜಾಸ್ತಿ ತಿಕ್ನೆಸ್ಸು ಬೇಡ, ಸ್ವಲ್ಪ ಉಪ್ಸಾರು ಅಂದರೆ ಸ್ವಲ್ಪ ನೀರಾಗೇ ಇರಬೇಕು, ತಿಕ್ಕಾಗಿದ್ದರೆ ಚೆನ್ನಾಗಿರಲ್ಲ ಮುದ್ದೆಗೆಲ್ಲ ತಿನ್ನೋದಕ್ಕೆ. ನೋಡಿ ಅದಕ್ಕೆ ನಾವು ಸೇರಿಸ್ಕೊತಾ ಇದ್ದೀವಿ. ಮತ್ತು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದೇನು ಬೇಕಾಗಿಲ್ಲ, ಅಷ್ಟೇ. ಇಷ್ಟು ಮಾಡಿ ಒಲೆ ಮೇಲೆ ಇಕ್ಕಿ ಇನ್ನೇನು ಒಂದು ಕುದಿ ಬರೋ ಅಷ್ಟರಲ್ಲಿ ನಾವು ಆಫ್ ಮಾಡಿದ್ರೆ ಸಾಕು. ನೋಡಿ ಈ ಟೈಮಲ್ಲಿ ನಮಗೆ ಉಪ್ಪು ಖಾರ ಹುಳಿ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ನೋಡಿ ಇಷ್ಟು ಕುದಿದ್ರೆ ಸಾಕು. ನೋಡಿ ಯಾವ ರೀತಿ ಬಂದಿದೆ ಅಂತ. ಮತ್ತು ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಒಮ್ಮೆ ಈ ರೀತಿ ಹುಚ್ಚೆಳ್ಳು ಪುಡಿನ ಹಾಕಿ ಉಪ್ಸಾರನ್ನ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.